ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ಬರ್ರಿಪ್ಪ ಇವತ್ತು ಉದುರುಬೇಳೆ ಪಲ್ಯ ರೀ, ಆಮೇಲೆ ಪದರ್ ಚಪಾತಿ ರೀ ಮಾಡೋದನ್ನು ನೋಡೋಣ ರೀ. ಫಸ್ಟಿಗೆ ತಿಳುಬೇಳೆ ತೊಗೊಂಡೇನ್ರಿ. ಬಾಂಬೆ ಬೇಳೆ ಅಂತಾರೆ ನೋಡ್ರಿ ಫ್ರೆಂಡ್ಸ, ಇಲ್ಲಿಕ ತಿಳುಬೇಳೆ ಅಂತಾರೆ, ಎರಡು ಅಂತಾರೆ ರೀ. ಈ ತಿಳುಬೇಳೆನ ರೀ 1 ಗಂಟೆ ನೀರಿನೊಳಗೆ ನೆನೆ ಇಡ್ಬೇಕ್ರಿ. ಬರ್ರಿ ಈಗ ನೀರಿನೊಳಗೆ ನೆನೆ ಇಡೋದನ್ನು ನೋಡ್ಕೊನು ರೀ. ಜಲ್ದಿ ಅರ್ಜೆಂಟ್ 10-15 ನಿಮಿಷನ್ಯಾಗ ಮಾಡೋದಿತ್ತಂದ್ರೆ ರೀ ಉಗುರು ಬೆಚ್ಚನಾಗ ನೀರು ತೊಗೋಬೋದು ರೀ. ಇಲ್ಲಿ ಪಾಯಣ ಮಾಡೋ ಟೈಮ್ ಐತಿ, ಪಲ್ಯ 1 ತಾಸು ಅಂದ್ರೆ ತಣ್ಣೀರಾಗ್ರಿ 1 ತಾಸು ನೆನೆ ಇಟ್ಟು ಮಾಡಿದ್ರೆ ಸೂಪರಾಗಿ ಬರ್ತೈತೆ ನೋಡ್ರಿ. ತಿಳುಬೇಳೆ ಪಲ್ಯ ರೀ. ಆಮೇಲೆ ತೊಗರಿಬೇಳೆ ಪಲ್ಯನೂ ಮಾಡ್ತಾರೆ ರೀ. ಇಲ್ಲಿ ನಾನು ತಿಳುಬೇಳೆ ತೊಗೊಂಡೇನ್ರಿ, 1 ಪಾವು kg ಅಷ್ಟು ರೀ. ಅಂದ್ರೆ ಬುತ್ತಿ ಕಟ್ಟೋದಿತ್ತು ರೀ. ಈಗ ನೋಡ್ರಿ ಇವೆಲ್ಲ ಈ ಥರ ನೆನೆದ ಉಬ್ಬಿ ಬಂದವ್ರಿ ಫ್ರೆಂಡ್ಸ. 1 ತಾಸು ಇಟ್ಟಿದ್ದೇನೆ ರೀ ನಾನು ರೀ. ತಿಳುಬೇಳೆ ಆಗ ನೆನೆದು ಬರೋದ್ರಿಂದ ರೀ ಪಲ್ಯನೂ ಭಾಳ ತನ ಒಲೆ ಮೇಲೆ ಇಡುವಂಗಿಲ್ಲ ರೀ. ಒಂದು 5-10 ನಿಮಿಷ ಆದ್ರೆ ಸಾಕು ರೀ ಫ್ರೆಂಡ್ಸ್ ರೀ. ಬರ್ರಿ ಈಗ ಒಂದು 2-3 ಸತಿ ನೀರು ಹಾಕಿ ತೊಳೆದು ಇಟ್ಕೊಳ್ಬೇಕ್ರಿ ಇದನ್ರಿ ಬ್ಯಾಳೆ ರೀ. ಈಗ ತೊಳೆದು ಇಟ್ಟ ನಂತರ ಏನೈತೆ ರೀ, ಬೇಕಾಗಿ ಒಗ್ಗರಣೆ ಹಾಕಕ್ಕೆ ಬೇಕಾಗಿರೋ ನೋಡ್ರಿ ಉಳ್ಳಾಗಡ್ಡಿ, ಟೊಮೆಟೊ, ಕೊತ್ತಂಬರಿ, ಕೆರಿಮೇವ ರೀ. ಈಗ ಒಗ್ಗರಣೆ ಹಾಕೋಣವ್ರಿ ಫ್ರೆಂಡ್ಸ್ ರೀ. ಒಗ್ಗರಣೆ ಹಾಕೋಕ್ಕಿಂತ ಮುಂಚೆ ಕಡಾವಂಗಿ ಇಟ್ಕೆಸಿಂದ್ರಿ ಕಡಾವಂಗಿ ಒಳಗೆ ಎಣ್ಣೆನ ಹಾಕೊಂಡ್ರಿ. ನಾನು ರೀ ಇಲ್ಲಿ 4 ಸ್ಪೂನ್ ಎಣ್ಣೆ ತೊಗೊಂಡೀನಿ ನೋಡ್ರಿ ಫ್ರೆಂಡ್ಸ್ ರೀ. 4 ಸ್ಪೂನ್ ಆದ್ರೆ ಸಾಕು ರೀ, ಇನ್ನೂ ಸ್ವಲ್ಪ ಹೆಚ್ಚಿಗೆನೇ ಬೇಕು ರೀ. ಆದರೆ ಇಲ್ಲಿ ನಾನು ಎಣ್ಣೆ ಕಡಿಮೆ ಹಾಕಾಕತ್ತೇನೆ ರೀ. ಜೀರಿಗೆ, ಸಾಸ್ವೆ ರೀ, ಕೆರಿಮೇವ ರೀ, ಎಣ್ಣೆ ಚಟ್ಪಟ್ ಅನ್ಬೇಕ್ರಿ, ಆ ಥರ ಕಸಿರ್ಬೇಕು ರೀ. ಹಾಗೆ ಎರಡು ಉಳ್ಳಾಗಡ್ಡಿ ತೊಗೊಂಡಿದ್ದೇನೆ ರೀ ಫ್ರೆಂಡ್ಸ್ ರೀ. ಉಳ್ಳಾಗಡ್ಡಿ ಈ ಥರ ಸ್ವಲ್ಪ ದಪ್ಪ ಇರ್ಬೇಕು ರೀ. ಉದುರುಬೇಳೆ ಪಲ್ಯ ಇರ್ತೈತ್ರಲ್ಲ ಹಂಗಾಗಿ ರೀ ಸ್ವಲ್ಪ ದಪ್ಪ ಇದ್ರೆ ಚಲೋನ ಅನ್ನಿಸ್ತೈತೆ ರೀ ಪಲ್ಯದಾಗ ರೀ. ತಿಳುಬೇಳೆ ಪಲ್ಯದಾಗ ಉಳ್ಳಾಗಡ್ಡಿ ಸ್ವಲ್ಪ ದಪ್ಪ ಇರ್ಬೇಕು ರೀ. ಹಾಗಾಗಿ ಈಗ ಒಂದು ಟೊಮ್ಯಾಟೊ ತೊಗೊಂಡೇನಿ ರೀ. ಟೊಮೆಟೊನು ಸ್ವಲ್ಪ ಉಳ್ಳಾಗಡ್ಡಿನೂ ರೀ ಫ್ರೈ ಆಗಿ ಬರಬೇಕು ರೀ ಫ್ರೆಂಡ್ಸ್ ರೀ. ಸ್ವಲ್ಪ ಗೋಲ್ಡನ್ ಕಲರ್ ಫ್ರೈ ಆಗಿ ಬಂತಂದ್ರೆ ರೀ ಟೇಸ್ಟ್ ಸೂಪರಾಗಿ ಬರ್ತೈತೆ ನೋಡಿರಿ. ಆಗ 1 ಸ್ಪೂನ್ ಅರ್ಶಿಣ ಪುಡಿ ರೀ, ಒಂದು ಅರ್ಧ ಸ್ಪೂನ್ ಉಪ್ಪು ರೀ, ರುಚಿ ತಕ್ಕಷ್ಟ, ಒಂದು ಸಣ್ಣ ಸ್ಪೂನ್ಲೇ ರೀ ಹಾಗೆ ಖಾರ ಹಾಕಿದ್ದೀನಿ ನೋಡಿರಿ. ಖಾರ ಹಾಕಿರಿ ಇದು ಉಳ್ಳಾಗಡ್ಡಿ ಟೊಮೆಟೊ ಎಲ್ಲ ಸ್ಪ್ರೆಡ್ ಆಗ್ಬೇಕ್ರಿ, ಅಂದರೆ ಎಲ್ಲದಕ್ಕೂ ಮಿಕ್ಸ್ ಆಗ್ಬೇಕ್ರಿ. ಆ ಥರ ಫ್ರೈ ಮಾಡ್ಬೇಕ್ರಿ ಫ್ರೆಂಡ್ಸ್ ರೀ. ಆ ಥರ ಫ್ರೈ ಮಾಡಿದಿಂದ ಈಗ ನೆನೆಸಿಟ್ಟಿದ್ದು ಬ್ಯಾಳೆ ತೊಳೆದಿಟ್ಟಿದ್ರಿ ಇದ್ರಾಗ ಮಿಕ್ಸ್ ಮಾಡ್ಬೇಕ್ರಿ. ಈ ಥರ ಮಿಕ್ಸ್ ಮಾಡ್ಬೇಕ್ರಿ, ತುಂಬ ಸ್ಪ್ರೆಡ್ ಆಗ್ಬೇಕ್ರಿ ಎಲ್ಲ ಕಡೆ ರೀ. ಅಂದ್ರೆ ಮಿಕ್ಸ್ ಆಗ್ಬೇಕ್ರಿ, ಬ್ಯಾಳೆ ಖಾರ ಉಪ್ಪು ಎಲ್ಲ ಮಿಕ್ಸ್ ಆಗಬೇಕ್ರಿ, ಕುಡ್ಕೋಬೇಕ್ರಿ. ಆ ಥರ ನೋಡಿರಿ. ಇಲ್ಲಿ ಸಣ್ಣ ಕಪ್ಪಿನಷ್ಟು ಒಂದು ಅರ್ಧ ಅಷ್ಟು ನೀರು ಹಾಕಿದ್ದೇನೆ ರೀ. ಒಂದು 5-10 ನಿಮಿಷ ಸಣ್ಣ ಉರಿಯಲ್ಲಿ ಇಟ್ಬಿಡ್ಬೇಕ್ರಿ ಇದನ್ನು. ಹಾಗಾಗಿ ರೀ ಸಣ್ಣ ಉರಿಯಲ್ಲಿ ಇಟ್ಟಿವಲ್ಲ ರೀ ಸಾಫ್ಟಾಗಿ ಬೇಯ್ದು ಬರ್ತಾವೆ ನೋಡಿರಿ ಫ್ರೆಂಡ್ಸ್ ರೀ. ಹಾಗಾಗಿ ರೀ ಮ್ಯಾಲೆ ಕೊತ್ತಂಬರಿ ಹಾಕಿದ ನಂತರ ಒಂದು ಸತಿನೂ ರೀ ಮಿಕ್ಸ್ ಮಾಡ್ಬೇಕ್ರಿ ಇದನ್ನು ರೀ. ನೋಡೋಕೆ ಸೂಪರ್ ಆಗೈತೆ ನೋಡಿರಿ. ಈಗ ಹಿಂಗೆ ರೀ. ಈಗ ಏನು ನೋಡೋಣ ರೀ, ಒಂದು ಸ್ವಲ್ಪ ಚಮಚೇಲಿ ಒಂದು ಸತಿ ಮಿಕ್ಸ್ ಮಾಡೋಣ ರೀ. ಈ ಥರ ನೋಡಿರಿ. ಈಗ ನನ್ನ ಮಗಳಿಗೆ ಇಷ್ಟ ಆಗೈತೆ ರೀ. ಹಾಗಾಗಿ ಆಕಿಗೆ ಇವತ್ತು ಪದರ್ ಚಪಾತಿ ಉದುರುಬೇಳೆ ಪಲ್ಯ ಮಾಡಿ ಡಬ್ಬಿ ಕಟ್ಟಿದ್ದೇನೆ ರೀ. ಆಕಿಗೆ ತಿಳುಬೇಳೆ ಒಣಗಿ ಅಂದ್ರೆ ಭಾಳ ಇಷ್ಟ ರೀ ಫ್ರೆಂಡ್ಸ್ ರೀ. ಹಾಗಾಗಿ ರೀ ಈಗ ಒಂದು 5 ನಿಮಿಷ ಮುಚ್ಚಳ ಮುಚ್ಚಿ ಸಣ್ಣ ಉರಿಯಲ್ಲಿ ಇಟ್ಬಿಡ್ಬೇಕು ರೀ ಫ್ರೆಂಡ್ಸ್ ರೀ. ಒಂದು 5 ನಿಮಿಷ ಆದ ನಂತರ ನೋಡಿರಿ ಯಾವ ಥರ ನೀರೆಲ್ಲ ಜಕ್ಕೊಂಡಿರ್ತೈತೆ ರೀ, ಎಣ್ಣೆ ಅಷ್ಟೇ ಉಳ್ದಿರ್ತೈತೆ ರೀ. ಹಾಗಾಗಿ ಯಾವುದೋ ಪಲ್ಯ ಮಾಡಿದ್ರೂ ಒಗ್ಗರಣೆ ಹಾಕಿದಂದ್ರೆ ಒಂದು 5 ನಿಮಿಷ ರೀ ಸಣ್ಣ ಉರಿಯಲ್ಲಿ ಇಟ್ರಿ ಮುಚ್ಚಳ ಮುಚ್ಚಿಬಿಡ್ಬೇಕು ರೀ. ಸೂಪರಾಗಿ ಬರ್ತೈತೆ ನೋಡಿರಿ ಫ್ರೆಂಡ್ಸ್ ರೀ. ಬರ್ರಿ ಈಗ ಚಪಾತಿ ಮಾಡೋಣ ರೀ. ಅಂದ್ರೆ 2 ಪದ್ರಿನ ಚಪಾತಿ ಮಾಡ್ತೀವಿ ರೀ. ಪದ್ರ ಬೀಸ್ತಾರೆ ನೋಡಿರಿ ಫ್ರೆಂಡ್ಸ್, ನಿಮ್ಗೆ ಆಲ್ರೆಡಿ ಗೊತ್ತಿರ್ತೈತೆ ರೀ ಕೆಲವೊಂದು ಜನಕ್ಕೆ ಮಾಡೋರಿಗೆ ರೀ. ಪದ್ರಿನ ಚಪಾತಿ, ಆಮೇಲೆ 3 ಮೂಲಿ ಚಪಾತಿ, ಗಳ್ಗಿ ಚಪಾತಿ, ಈ ಥರ ಬೇರೆ ಬೇರೆ ಹೆಸರು ಇರ್ತಾವೆ ರೀ ಫ್ರೆಂಡ್ಸ್ ರೀ. ಈಗ ನಾನು ಮಾಡಾಕತ್ತಿದ್ದ ಪದ್ರಿನ ಚಪಾತಿ ನೋಡಿರಿ. ಒಂದು ಪಿಕ್ಚರ್ ಒಂದು ತಿಳುವಂಗಿ ಬರ್ತಾವೆ ನೋಡಿರಿ, ಆ ಥರ ಚಪಾತಿ ರೀ. ಈಗೇನೈತೆ ನೋಡಿರಿ, ಈಗ ಸ್ವಲ್ಪ ಎಣ್ಣೆ ಹಚ್ಕೊಂಡು ಕೆಸಿಂದ್ರಿ ಅಂತ ಹಿಂಗೊಂದು ಸತಿ ತಿರುವಿ ಹಾಕೋತ ಮಾಡಾಕತ್ತಿದ್ದೇನೆ ರೀ. ಹಂಗೆ ಮಗಳು ಮಾತಾಡಕತ್ತಿದ್ದೇಳ್ರಿ ಏನೋದು ಸಾಲಿದ ಬಗ್ಗೆ ರೀ. ಹಾಗೆ ಜೊತೆ ಮಾತಾಡ್ಕೋತಾನೆ ನಾನು ಹಂಗೆ ಲಟ್ಸಾಕತ್ತಿದ್ದೇನೆ ನೋಡಿರಿ. ಫ್ರೆಂಡ್ ರೀ. ಬರ್ರಿ ಫ್ರೆಂಡ್ಸ್, ಈಗ ಚಪಾತಿ ರೆಡಿ ಆತ್ರಿ. ಈಗ ನಿಮ್ಗೆ ಯಾವ ಸೈಜ್ ಬೇಕು, ದೊಡ್ಡ ಸೈಜ್ ಬೇಕು ರೀ, ಮೀಡಿಯಮ್ ಸೈಜ್ ಬೇಕು. ಕೆಲವೊಂದು ಸೈಡ್ ಮೀಡಿಯಮ್ ಸೈಜ್ ಮಾಡ್ತಾರೆ, ಇಲ್ಲರಿ ನಾವು ಹಂಚಿನ ತುಂಬ ಆಗ್ಬೇಕ್ರಿ ಚಪಾತಿ ರೀ. ಆ ಥರ ಆದ್ರೆ ನಮ್ಗೆ ಇಷ್ಟ ರೀ. ಒಬ್ಬೊಬ್ರು ಹಂಗೆ ಇದಷ್ಟು ಮಾಡ್ತಿರ್ತಾರೆ, ಆ ಥರ ಅಂದ್ರೆ ನಮ್ಗೆ ಇಷ್ಟ ಆಗಂಗಿಲ್ಲ ರೀ. ಒಂದು ಸ್ವಲ್ಪ ಚಪಾತಿ ಮ್ಯಾಲೆ ಎಣ್ಣೆ ಹಚ್ಕೇಸಿಂದ್ರಿ ತವಿಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೇಸಿಂದ್ರಿ ಅದಕ್ಕೂ ರೀ ಬೇಯಿಸ್ಕೊಂಡ್ರಿ ಫ್ರೆಂಡ್ಸ್ ರೀ. ಉದುರುಬೇಳೆ ಪಲ್ಯ ಕೂಡ ಅಂದ್ರೆ ಸೂಪರಾಗಿ ಬರ್ತೈತೆ ನೋಡಿರಿ ಫ್ರೆಂಡ್ಸ್ ರೀ.
ಈ ಕಡೆ ಉತ್ತರ ಕರ್ನಾಟಕದಾಗ ಪದರ್ ಚಪಾತಿ ಉದ್ರ ಬೆಳವಣಿಗೆ ಅಂದ್ರೆ ದೊಡ್ಡ ಫೇಮಸ್ ರೀ ಉತ್ತರ ಕರ್ನಾಟಕದಾಗ ರೀ. ಬರೀ ನಿಮ್ಮ ಕಡೆ ಯಾವ ಥರ ಮಾಡ್ತೀರಿ ನೀವು ಕಮೆಂಟ್ನಾಗ ತಿಳಿಸ್ರಿ ಫ್ರೆಂಡ್ಸ್ ರೀ. ಬರೀ ಈಗ ಚಪಾತಿ ಬೇಯಿಸ್ಕೊಂಡು ಬೇಯಿಸ್ಕೊಂಡ ನಂತರ ಒಂದು ಮೈ ಎರಡು ಮೈ ಈ ಥರ ಒಂದು ಸತಿ ತಿರುಗಿಸ್ತಾ ಇರ್ಬೇಕು ರೀ. ಯಾಕಂದ್ರೆ ಒಂದೊಂದು ಕಡೆ ಹಸಿದು ಇರ್ತೈತ್ರಲ್ಲ, ಹಾಗಾಗಿ ರೀ ಈ ಥರ ಕೈಲಿ ತಿರುಗಿಸ್ಕೋದ್ರಿಂದ ರೀ ಎಲ್ಲ ಕಡೆ ಸ್ಪ್ರೆಡ್ ಬೇಯ್ದು ಬರ್ತೈತೆ ರೀ. ಹಾಗಾಗಿ ಬೇಯ್ದಲ್ರಿ ಬೇಯ್ದು ಬರ್ತೈತೆ ರೀ. ಇನ್ನೂ ಉಬ್ಬುತ್ತಾವ್ರಿ. ಫಸ್ಟ್ ಚಪಾತಿ ಆಗಿರೋದ್ರಿಂದ ಸಾರಿ ರೀ, ಇದು ಇನ್ನೂ ಉಬ್ಬುತ್ತೈತ್ರಿ. ನಾನು ಒಲಿನ ಸಣ್ಣ ಸ್ಲಿಮ್ದಾಗ ಇಟ್ಟಿದ್ದೇನೆ ರೀ. ಕಡಕ್ಕೆ ಕಾದಿತ್ತಂದ್ರೆ ಇನ್ನೂ ಫುಲ್ ಉಬ್ಬಿ ಬರ್ತೈತೆ ರೀ ಫ್ರೆಂಡ್ಸ್ ರೀ. ಹಾಗಾಗಿ ರೀ ಬರ್ರಿ ಈಗ ನೋಡ್ರಿ ನಮ್ಮ ಚಪಾತಿ ಯಾವ ಥರ ಬಂದೈತೆ ರೀ. ಈ ಥರ ಮಸ್ತಾಗಿ ಮೆತ್ತಗೆ ಚಪಾತಿ ರೀ. ಬರ್ರಿ ಈಗ ಉದ್ರಬೇಳೆ ಪಲ್ಯನ ರೀ, ಆಮೇಲೆ ಚಪಾತಿ ಸರ್ವ್ ಮಾಡಿ ತೋರಿಸ್ತೇನೆ ರೀ ನಿಮಗೆ. ನೋಡ್ರಿ ಇಲ್ಲಿ ಆರಿದ ನಂತರ ಈ ಥರ ಬಂದಿರ್ತೈತೆ ರೀ ಉದ್ರ ಪಲ್ಯನ ರೀ. ಹಾಗಾಗಿ ರೀ ಇವಾಗ ನಿಮಗೆ ಶೇರ್ ಮಾಡಾಕತ್ತೀನಿ ನೋಡ್ರಿ. ಪದರ್ ಚಪಾತಿ ಉದ್ರಬೇಳೆ ಪಲ್ಯ ಇದ್ರ ಕೂಡ ಕಾಂಪಿಟೇಷನ್ ಅಂದ್ರೆ ಮೊಸರು ರೀ. ಸೂಪರಾಗಿರ್ತೈತೆ ನೋಡ್ರಿ ಫ್ರೆಂಡ್ಸ್ ರೀ. ಸೂಪರಾಗಿರ್ತೈತೆ ನೋಡ್ರಿ ಫ್ರೆಂಡ್ಸ್ ರೀ. ಹಾಗಾಗಿ ರೀ ನಿಮ್ಗೆ ನಾನು ಇಡೋ ರೆಸಿಪಿ ಇಷ್ಟ ಆಗೈತೆ ಅಂತೇನೆ ರೀ. ಡೈಲಿ ಬ್ಲಾಗು ಹಾಕ್ತೇನೆ ರೀ. ಸಪೋರ್ಟ್ ಮಾಡಿರಿ, ಹಿಂಗೆ ರೀ ಸಪೋರ್ಟ್ ಮಾಡಾಕತ್ತೆ ರೀ. ಮತ್ತು ನೆಕ್ಸ್ಟ್ ಬ್ಲಾಗ್ನಾಗ ಮಸ್ತ್ ಸಿಗ್ತೇನೆ ರೀ ಫ್ರೆಂಡ್ಸ್ ರೀ.